ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಸೊ ಇವತ್ತು ಎದ್ದೇಳೋದು ತುಂಬ ಲೇಟ್ ಆಗಿತ್ತು. ಇಟ್ಸ್ ಆಲ್ರೆಡಿ 7. ಬೇರೆ ಆಪ್ಷನ್ ಇರಲಿಲ್ಲ. ಎಲ್ಲ ಕೆಲಸ ಜಲ್ದಿ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗಬೇಕಾಗಿತ್ತು. ಸೊ ಡಿಟಾಕ್ಸ್ ವಾಟರ್ನ ಕುಡಿದೆ. ಅಕ್ಕಿ ರೊಟ್ಟಿ ಮತ್ತು ಅವರೆಕಾಳು ಪಲ್ಯನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಏನೇನು ಬೇಕು ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ಅಡುಗೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಅದು ನನ್ನ ಹಾಬಿ ಅಲ್ಲ, ಅದು ನನಗೆ ಸಂತೋಷನ ಕೊಡುತ್ತೆ ಅಂತ ಹೇಳ್ಬೋದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ನಾನು ಪ್ರಿಪೇರ್ ಮಾಡ್ತೀನಿ. ಮಧ್ಯಾಹ್ನ ಲಂಚ್, ರಾತ್ರಿ ಊಟಕ್ಕೆ ಅಮ್ಮ ಪ್ರಿಪೇರ್ ಮಾಡ್ತಾರೆ. ಸಮ್ಟೈಮ್ಸ್ ಏನಾದರೂ ಸ್ಪೆಷಲ್ ತಿನ್ನಬೇಕು ಅಂತ ಅನಿಸಿದರೆ, ವೆರೈಟಿ ಏನಾದರೂ ಟ್ರೈ ಮಾಡಬೇಕಂತ ಅನಿಸಿದರೆ ನಾನು ಪ್ರಿಪೇರ್ ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಅದಾದ ನಂತರ ಸ್ನಾನ ಮಾಡಿಕೊಂಡು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆದೆ. ನಾನು ಯಾವಾಗಲೂ ಸ್ಕೂಲ್ಗೆ ಹೋಗಬೇಕಾದ್ರೆ ನಂಗೆ ಅನ್ಸೋದು, ಮಕ್ಕಳಿಗೆ ಭವಿಷ್ಯ ಕಟ್ಟುವ ಹೊಣೆಗಾರಿಕೆ ನನ್ನ ಮನಸ್ಸಲ್ಲಿರುತ್ತೆ. ಒಂದು ಟೀಚರ್ನ ಕೆಲಸ ಪಾಠ ಹೇಳೋದಷ್ಟೇ ಅಲ್ಲ, ಅವರನ್ನು ಸರಿ ದಾರಿಯಲ್ಲಿ ನಡೆಸುವುದು ಮತ್ತು ಅವರ ಜೀವನಕ್ಕೆ ದಾರಿ ತೋರಿಸುವುದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ಸ್ಕೂಲೆಲ್ಲ ಮುಗೀತು. ಸ್ಕೂಲ್ ಮುಗಿಸ್ಕೊಂಡು ಏನೋ ಬೋರ್ ಆಗ್ತಾ ಇತ್ತು ಅಂತ ನಾನು ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡಿಕೊಂಡು ವಿ ಕೇಮ್ ಫಾರ್ ಟ್ರೆಂಡ್ಸ್. ಸೊ ಇಲ್ಲೇನಾದರೂ ಕಲೆಕ್ಷನ್ಸ್ ಇದೆನಾ ಅಂತ ನೋಡಿದ್ವಿ. ಅಲ್ಲಿ ಇಷ್ಟ ಆಗೋ ಥರ ಯಾವುದೇ ರೀತಿ ಕಲೆಕ್ಷನ್ಸ್ ಇರಲಿಲ್ಲ. ನಮ್ಮ ಬಜೆಟಲ್ಲಿ ಸಿಗೋದು ಅಂತಂದರೆ ಅದು ಝೂಡಿಯೋದಲ್ಲಿ ಮಾತ್ರ. ಸೊ ವಿ ಬೋತ್ ಕೇಮ್ ಫಾರ್ ಝೂಡಿಯೋ. ಹೋದ್ಕೊಳ್ಳೆ ಇಷ್ಟು ದೊಡ್ಡ ಬ್ಯಾಗ್ನ ಕೊಟ್ಟರು. ಇಷ್ಟು ದೊಡ್ಡ ಬ್ಯಾಗಲ್ಲಿ ಶಾಪಿಂಗ್ ಮಾಡೋ ಅಷ್ಟಂತೂ ಬಜೆಟ್ ನಿಜವಾಗ್ಲೂ ನಮ್ಮ ಹತ್ರ ಇರಲಿಲ್ಲ. ಬಟ್ ಮೊನ್ನೆ ಝೂಡಿಯೋಗೆ ಹೋದಾಗ ನಾವು ಹೋಗಿದ್ದು ಮೆನ್ ಸೆಕ್ಷನ್ಗೆ. ಸೊ ವುಮೆನ್ ಸೆಕ್ಷನಲ್ಲಿ ಏನೇನಿತ್ತು ಅಂತ ನಾವು ನೋಡೋಕ್ಕಾಗಿರಲಿಲ್ಲ. ಸೊ ವುಮೆನ್ಸ್ ಸೆಕ್ಷನ್ ಎಲ್ಲ ರೌಂಡ್ ಹಾಕಿದ್ವಿ. ಸ್ಲಿಪ್ಪರ್ ಅದು ಇದು ಅಂತೆಲ್ಲ ನೋಡಿದ್ವಿ. ಬಟ್ ಫೈನಲಿ ಏನು ತೊಗೋಬೇಕು ಅಂತ ಗೊತ್ತಾಗದೆ ಸೆಲ್ಫೀಸ್ನ ತಕ್ಕೊಂಡು ನೋಡಿದ್ರಲ್ಲ, ಏನೋ ಒಂಥರ ಪೋಸಸ್. ಐ ಆಮ್ ವೆರಿ ಬ್ಯಾಡ್ ಎಟ್ ಪೋಸಿಂಗ್. ಹಾಗೋ ಹೀಗೋ ಮಾಡಿ ಏನೋ ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ಆಲ್ರೆಡಿ ಮನೆಗೆ ಟೈಮ್ ಆಗಿತ್ತು. ವಿ ಆರ್ ಆಫ್ ಟು ದ ಹೋಮ್. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಡಿನ್ನರ್ನ ಮಾಡಿಕೊಂಡೆ. ಇದಾಗಿತ್ತು ನನ್ನ ಇವತ್ತಿನ ದಿನ. ಯಾವುದೇ ರೀತಿ ಫಿಲ್ಟರ್ ಇಲ್ಲ. ಪ್ರತಿದಿನ ಒಂದೇ ರೀತಿ ಇದ್ದರು ಇದರಲ್ಲಿಯೇ ನನ್ನ ಖುಷಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಸಬ್ಸ್ಕ್ರೈಬ್. ಗುಡ್ ನೈಟ್. ಟೇಕ್ ಕೇರ್.